ಓಂ ಶಾಂತಿ. ಇವತ್ತು ನಾವು ಆತ್ಮಹತ್ಯೆ ಮಹಾಪಾಪ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಆತ್ಮಹತ್ಯೆಗೆ ಮಹಾಪಾಪ ಅಂತ ಯಾಕೆ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನಿಜವಾಗ್ಲೂ ಅದು ಆತ್ಮಹತ್ಯೆ ಅಲ್ಲ. ಅದ್ರ ಅರ್ಥ ಏನು? ದೇಹ ಹತ್ಯೆ. ಯಾಕಂದ್ರೆ ಆತ್ಮ ಏನಿದೆ ಅವಿನಾಶಿ ಇದೆ, ಅಮರ ಇದೆ, ಶಾಶ್ವತ ಇದೆ. ಅದೆಂದೂ ಕೂಡ ಏನಾಗೋದಿಲ್ಲ, ಸಾಯೋದಿಲ್ಲ. ಅದಕ್ಕೆ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ಅಂದ್ರೆ, ಜೀವನದಲ್ಲಿ ಬಹಳಷ್ಟು ಕಷ್ಟ ಪಡ್ತಿದ್ರೆ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಎಮೋಷನಲಿ ಸಫರ್ ಆಗಿದ್ರೆ ಆತ್ಮಹತ್ಯೆಯನ್ನ ಮಾಡ್ಕೋತಾರೆ. ಏನಂತ ತಿಳ್ಕೊತಾರೆ? ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ನಮ್ಮೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ, ನಾವೆಲ್ಲೂ ಕೂಡ ಮುಕ್ತಿಯನ್ನ ಪಡ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊತಾರೆ. ಈ ಒಂದು ಪ್ರಾಬ್ಲಮ್ ಇಂದ ನಮಗೆ ಮುಕ್ತಿ ಸಿಗುತ್ತಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ನಿಜವಾಗ್ಲೂ ಕೂಡ ಆತ್ಮ ಏನಾಗುದಿಲ್ಲ, ಮುಕ್ತಿಯನ್ನ ಪಡ್ಕೋದಿಲ್ಲ. ಯಾಕಂದ್ರೆ ಆತ್ಮನಿಗೆ ಪುನಃ ಪುನಃ ಏನಿದೆ, ಜನನ ಮರಣದಲ್ಲಿ ಬರ್ಲೇಬೇಕು. ಅದ್ರ ಬಗ್ಗೆ ಗೀತೆಯ ಒಂದು ಅಧ್ಯಾಯ 2 ಶ್ಲೋಕ 27ರಲ್ಲಿ ತಿಳಿಸಿಕೊಡ್ಲಾಗಿದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರೇತೆ ನತ್ವಂ ಶೋಚಿತುಮರ್ಹಸಿ. ಅಂದ್ರೆ ತಾಯಿಯ ಗರ್ಭದಿಂದ ಜನಿಸಿದ ಆತ್ಮನಿಗೆ ಮರಣ ನಿಶ್ಚಿತ. ಮರಣವನ್ನ ಪಡ್ಕೊಂಡುವಂತ ಆತ್ಮ, ಶರೀರವನ್ನ ಬಿಟ್ಟಂತ ಆತ್ಮನಿಗೆ ಜನನ ನಿಶ್ಚಿತ. ಈ ಒಂದು ಜನನ ಮರಣದ ಚಕ್ರದಿಂದ ಆತ್ಮನಿಗೆ ಶಾಶ್ವತವಾಗಿ ಮುಕ್ತಿ ಅಂತ ಸಿಗೋದಿಲ್ಲ. ಇದೇನು ಪರಿಹರಿಸಲಾಗದಂತ ವಿಷಯ. ಇದ್ರಲ್ಲಿ ನಾವು ದುಃಖವನ್ನ ಪಡೋದ್ರಿಂದ ಏನೂ ಕೂಡ ಯೂಸ್ ಇಲ್ಲ. ಯಾಕಂದ್ರೆ ಆತ್ಮ ಏನಾಗಿದೆ, ಭೋಕ್ತ. ಭೋಕ್ತ ಅಂದ್ರೆ ಅದು ಶರೀರವನ್ನ ತಗೊಂಡು ಭೋಗಗಳನ್ನ ಇಚ್ಛಲ್ಪಡುತ್ತೆ. ಅವಿನಾಶಿ ಆದಂತ ಆತ್ಮ ಭೋಗಕ್ಕಾಗಿ, ಭೋಗಕ್ಕೋಸ್ಕರ, ಭೋಗದಲ್ಲಿಯೇ ಶರೀರ ದೇಹವನ್ನ ಹೊಂದಿ ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಅನಾದಿ ಅವಿನಾಶಿಯಾಗಿ ಅದು ಬರ್ತಾ ಹೋಗುತ್ತೆ. ಈಗ ಒಬ್ಬ ಯೋಗಿ ಅದಾದ್ರೂ ಕೂಡ ಏನ್ ಮಾಡ್ತಾನೆ, ಭೋಗಿಸಲ್ಪಡ್ತಾನೆ. ಆಮ್ಲಜನಕವನ್ನ ತಗೋತಾನೆ, ಅನ್ನೋದಕವನ್ನ ತಗೋತಾನೆ. ಭೋಗಿಸಲ್ಪಡುತ್ತೆ. ಭೋಗ ಪಡ್ಲಿಕ್ಕೆ ಏನ್ ಬೇಕು? ಅದಕ್ಕೆ ಆತ್ಮನಿಗೆ ಶರೀರ ಬೇಕು. ಈಗ ಜಗತ್ನಲ್ಲಿ ಮನುಷ್ಯನಿಗೆ ಎಲ್ಲಕ್ಕಿಂತ ಜಾಸ್ತಿ ಪ್ರೀತಿ ಉಳ್ಳದು ಅಂತ ಒಂದ್ ಪ್ರಶ್ನೆ ಕೇಳಿದ್ರೆ, ಕೆಲವೊಬ್ರು ಗೋಲ್ಡ್ ಅಂತನೋ, ಕೆಲವೊಬ್ರು ಹಣ ಅಂತನೋ, ಕೆಲವೊಬ್ರು ಭೋಜನ ಅಂತನೋ, ಕೆಲವೊಬ್ರು ಪತ್ನಿಗೆ ಪತಿ ಅಂತನೋ, ಪತಿಗೆ ಪತ್ನಿ ಅಂತನೋ, ತಂದೆ ತಾಯಿಗಳಿಗೆ ಮಕ್ಕಳಂತನೋ ಅಂತೇಳಿ ಒಂದ್ ನ್ಯಾಚುರಲ್ ಆಗಿ ಆನ್ಸರ್ ಬರುತ್ತೆ. ಅದೇ ಒಬ್ಬ ಭಕ್ತನನ್ನ ಕ್ವಶನ್ ಕೇಳಿದ್ರೆ ಅವನೇನ್ ಹೇಳ್ತಾನೆ? ಪರಮಾತ್ಮನೇ ನನಗೆ ಬಹಳಷ್ಟು ಇಷ್ಟ ಅಂತ ಹೇಳ್ತಾನೆ. ಆದ್ರೆ ಇದ್ಯಾವುದು ಕೂಡ ಕರೆಕ್ಟ್ ಆಗಿರುವಂತ ಆನ್ಸರ್ ಇಲ್ಲ. ಯಾಕಂದ್ರೆ ಒಬ್ಬ 1 ಕೋಟಿ ರೂಪಾಯಿ ಉಳ್ಳಂತ ಒಬ್ಬ ವ್ಯಕ್ತಿ ಏನಾದ್ರೂ ಬ್ಯಾಂಕ್ ನಲ್ಲಿ ಕೋಟಿ ರೂಪಾಯಿ ಇಟ್ಟಿರ್ತಾನಂತ ತಿಳ್ಕೊಳ್ಳಿ. ಅವನ ಖಾತೆಯೇ ಒಂದು ಚೆಕ್ ಬುಕ್ ಅನ್ನ ತನ್ನ ಜೇಬ್ನಲ್ಲಿ ಇಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ಲಿಕ್ಕೆ ರೆಡಿ ಆಗ್ಬಿಟ್ರೆ, ನಿನ್ ಬ್ಯಾಂಕ್ ನಲ್ಲಿ ಇರುವಂತ ಹಣವೆಲ್ಲ ನನ್ನ ಹೆಸರಿಗೆ ಬರೆದು ಸಹಿ ಮಾಡಿ ಚೆಕ್ ಬುಕ್ ನಿನಗ್ ಕೊಟ್ರೆ ಮಾತ್ರ ನಿನ್ನ ಬಿಡ್ತೀವಿ, ಇಲ್ಲ ಅಂದ್ರೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆಗ ಅವನೇನಾದ್ರೂ ನನ್ ಕೊಲೆ ಮಾಡಿ ನನ್ ಚೆಕ್ ಬುಕ್ ಕೊಡೋದಿಲ್ಲ ಅಂತಾನ? ಇಲ್ಲ. ತನ್ನ ದೇಹವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಕೋಟಿ ರೂಪಾಯಿ ಹಣವನ್ನ ಏನ್ ಮಾಡ್ತಾನೆ, ಚೆಕ್ ಅನ್ನ ಬರೆದು ಕೊಡ್ತಾನೆ. ಇದರ ಅರ್ಥ ಏನು? ಮನುಷ್ಯನಿಗೆ ತನ್ನ ದೇಹದ ಮೇಲೆ ಎಲ್ಲಕ್ಕಿಂತ ಹಿಂದೆ ಬಹಳ ಪ್ರೀತಿ ಇದೆ, ಮೋಹ ಇದೆ. ಈಗ ನಾವೇನ್ ತಿಳ್ಕೊತೀವಿ, ಸ್ಮಶಾನದಲ್ಲೇ ಭೂತ ಪ್ರೇತಗಳು ಇರ್ತಾವಲ್ಲ, ಅಲ್ಲಿ ಯಾಕೆ ವಾಸ ಮಾಡ್ತವೆ ಅಂದ್ರೆ, ಯಾವ ಒಂದು ಆತ್ಮ ತನ್ನ ಪ್ರಿಯವಾದಂತ ವಸ್ತುವನ್ನ ಎಲ್ಲಿ ಕಳ್ಕೊಂಡಿರುತ್ತೆ ಅಲ್ಲಿ ಅದನ್ನ ಏನ್ ಮಾಡ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ. ಯಾಕೆ ನೋಡಿ, ಸ್ಮಶಾನದಲ್ಲಿ ಅದನ್ನ ಹುಟ್ಟಿರ್ತಾರೆ, ಅಲ್ಲಿ ಅದನ್ನ ಸುಟ್ಟಿರ್ತಾರೆ. ತಮ್ಮ ದಹಿಸಿ ಹೋದಂತ ಶರೀರವನ್ನ ಅಲ್ಲೇ ಸಿಗುತ್ತೇನೋ ಅಂತ ಹುಡುಕ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ದೇಹ ಏನಾಗಿರುತ್ತೆ, ದೇಹ ಬಿಟ್ಟ ಆತ್ಮ ವಾಸ ಆಗಿರುತ್ತೆ. ಆತ್ಮಹತ್ಯೆ ಮಹಾಪಾಪ ಅಂತ ಯಾಕೆ ಹೇಳಾಗುತ್ತಂದ್ರೆ, ಆತ್ಮನಿಗೆ ಎಲ್ಲಕ್ಕಿಂತ ಪ್ರಿಯವಾದ ವಸ್ತು ಅಂದ್ರೆ ಶರೀರ. ಜೀವನದಲ್ಲಿ ಕಷ್ಟಗಳು ಬರ್ತವೆ, ನಿಂದನೆಗಳು ಬರ್ತವೆ, ಅಪವಾದಗಳು ಬರ್ತವೆ. ನಾವು ಮಾಡಿದಂತಹ ಕರ್ಮದ ಲೆಕ್ಕಾಚಾರ ನಮ್ಮ ಎದುರುಗಡೆ ಈ ರೂಪದಲ್ಲಿ ಬರ್ತಾ ಹೋಗುತ್ತೆ. ಈ ಒಂದು ಬರ್ತಾ ಹೋಗುವಂತ ಸಮಯದಲ್ಲಿ ಮಾನಸಿಕ ಶಕ್ತಿಹೀನರಾಗಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ. ಖಂಡಿತವಾಗಿ ಇದು ಆತ್ಮಹತ್ಯೆ ಅಲ್ಲ, ಅದೇನು ದೇಹ ಹತ್ಯೆ ಮಾಡ್ಕೊಳ್ಳೋದು. ಯಾವುದೇ ಕಾರಣ ಇರ್ಲಿ, ಬಲವಂತವಾಗಿ ನಾವು ಶರೀರವನ್ನ ಬಿಟ್ರದಕ್ಕೆ ಆತ್ಮಹತ್ಯೆ ಅಂತ ರೂಢಿ ಭಾಷೆಯಲ್ಲಿ ಹೇಳ್ತಾ ಬಂದ್ರು. ಈ ನೋಡ್ರಿ, ಆತ್ಮಹತ್ಯೆ ಮಾಡಿಕೊಂಡ್ರು ಏನಾಗ್ತದೆ, ದೆವ್ವಗಳು, ಭೂತಗಳು, ಪಿಶಾಚಿಗಳಾಗಿ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಒಬ್ಬ 70 ವರ್ಷ ಬದುಕಬೇಕಾಗಿರುವ ವ್ಯಕ್ತಿ ಇದಾನಂತ ತಿಳ್ಕೊಳ್ಳಿ. ಅವ್ನ್ 30 ವರ್ಷಕ್ಕೆ ಸುಸೈಡ್ ಮಾಡ್ಕೊಂಡ್ಬಿಟ್ಟಂದ್ರೆ 40 ವರ್ಷಗಳ ಕಾಲ ಅವ್ನ್ ಏನ್ ಮಾಡ್ಕೋಬೇಕು, ತನ್ನ ಆಯುಷ್ಯ ಮುಗಿವರೆಗೂ ಕೂಡ ದೇಹ ಇಲ್ಲದೆ ದೆವ್ವವಾಗಿ ಅಡ್ಡಾಡ್ಬೇಕಾಗುತ್ತೆ. ಹಂಗೆ ಅರಮನೆಯನ್ನ ಕಳ್ಕೊಂಡು ಅಲಿಯುತ್ತಿರುವಂತ ರಾಜನಂತೆ ದುಃಖಿಯಾಗಿ ಅವ್ನು ಏನ್ ಮಾಡ್ಬೇಕಾಗುತ್ತೆ, ಅಲ್ದಾಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಆತ್ಮ ಭೋಗಿಯಾಗಿರೋ ಕಾರಣದಿಂದ ಶರೀರ ಆತ್ಮನಿಗೆ ಬಹಳಷ್ಟು ಮುಖ್ಯ.
ಬಹಳಷ್ಟು ಮುಖ್ಯವಾಗಿರೋ ಕಾರಣದಿಂದ ಕಷ್ಟಗಳು ಬರ್ತಾ ಇರ್ತವೆ, ಅದನ್ನ ತಡ್ಕೊಳ್ದೆ ನಾವು ಶರೀರವನ್ನ ಬಿಟ್ಬಿಟ್ಟು ಅಂದ್ರೆ ಏನ್ ಮಾಡಬೇಕಾಗುತ್ತೆ, ಬಹಳಷ್ಟು ಕಷ್ಟ ಪಡ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಈ ಒಂದು ಎರಡು ಆತ್ಮ ಶರೀರ ಎರಡೂ ಇಲ್ದೆ ಕೂಡ ನಾವು ಪಾತ್ರವನ್ನ ಅಚೀವ್ ಇನ್ನೊಬ್ರಿಗೆ ಸಹಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನಂದ್ರೆ ಎಮೋಷನಲ್ ಸಫರಿಂಗ್. ಎಮೋಷನಲ್ ಆಗಿ ಇದು ಸುಸೈಡ್ ಕಮಿಟ್ ಮಾಡ್ಕೊಳ್ಳೋದಂದ್ರೆ ಒಂದು ವೀಕ್ ಸೋಲ್ದ ಗುರುತಾಗಿದೆ ಇದು. ಯಾಕೆ ಸುಸೈಡ್ ಮಾಡ್ಕೊಳ್ತಾರಂದ್ರೆ, ನನ್ನನ್ನ ಯಾರು ಲೈಕ್ ಮಾಡೋದಿಲ್ಲ, ನನ್ನನ್ನ ಯಾರು ಕೂಡ ಇಷ್ಟ ಪಡುದಿಲ್ಲ, ಯಾರು ನನ್ನನ್ನ ಕೇರ್ ಮಾಡೋದಿಲ್ಲ ಅಂತ ಹೇಳಿ ಸುಸೈಡ್ ಮಾಡ್ಕೊತಾರೆ. ವಂಡರ್ಫುಲ್ ಮಾತ್ ಏನಂದ್ರೆ ಇದ್ರಲ್ಲಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿದ್ರೆ 1000 ಲೈಕ್ ಇರ್ತವೆ. ಇದ್ರ ಅರ್ಥ ಏನಂದ್ರೆ, ಇಡೀ ಜಗತ್ತು ಕೂಡ ನನ್ನ ಪ್ರೀತಿ ಮಾಡಿದ್ರಿ, ನಾನು ನನ್ನನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ದುಃಖವನ್ನ ಅನುಭವಿಸ್ಬೇಕಾಗುತ್ತೆ. ಇಡೀ ಜಗತ್ತು ನನ್ನನ್ನ ಕ್ರಿಟಿಸೈಸ್ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ, ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನಮ್ಗೆ ತಪ್ಪಾಗಿ ಮಾತಾಡುತ್ತೆ ಅಂದ್ರೆ, ನಾನ್ ನನ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ನನ್ನಷ್ಟು ಖುಷಿ ಜಗತ್ನಲ್ಲಿ ಯಾರೂ ಕೂಡ ಇರೋದಿಲ್ಲ. ಈ ನೋಡಿ, ಈ ಒಂದು ಡಿಪ್ರೆಷನ್ ಇಂದ ಹೊರಗ್ ಬರ್ಲಿಕ್ಕೆ ಒಂದೇ ಒಂದು ಮಹಾಮಂತ್ರ ಏನಂದ್ರೆ, ಐ ಆಮ್ ಕಂಪ್ಲೀಟ್. ನಾನು ಸಂಪೂರ್ಣ ಆಗಿದ್ದೀನಿ. ನಾವು ವಸ್ತುಗಳನ್ನ ಅಕ್ವೈರ್ ಮಾಡ್ಕೋತೀವಿ ಯಾಕಂದ್ರೆ ನಮ್ಗೆ ಅವಶ್ಯಕತೆ ಇದೆ, ಅಚೀವ್ ಮಾಡ್ತೀವಿ, ಆದ್ರೆ ಜರ್ನಿನ ನಾವು ಎಂಜಾಯ್ ಮಾಡ್ತೀವಿ. ಜನರಿಂದ ನಮ್ಗೆ ಅಪ್ರಿಸಿಯೇಟ್ ಸಿಗುತ್ತೆ, ಇದಂತೂ ಬಹಳಷ್ಟು ಚೆನ್ನಾಗಿದೆ. ಸಿಗ್ಲಿಲ್ಲ ಅಂದ್ರೆ ನಮ್ ಮನಸ್ಸು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಇದನ್ ದಿನಾಲು ಕೂಡ ಅಂತ ಇರಿ, ನಿಮಗೆ ಯಾವಾಗ ನೋವಾಗುತ್ತಲ್ಲ ಅವಾಗ ಅಂತ ಇರಿ, ನನಗೆ ಯಾರಿಂದಲೂ ಏನು ಕೂಡ ಬೇಕಾಗಿಲ್ಲ, ನಾನು ನನ್ನಲ್ಲಿ ಸಂಪೂರ್ಣ ಇದ್ದೇನೆ, ನಾನು ಐ ಆಮ್ ಕಂಪ್ಲೀಟ್. ದಿನಾಲು ಕೂಡ ಅಂತ ಇರಿ, ನಿಮ್ಮಲ್ಲಿ ಏನಾಗುತ್ತೆ, ಸಂಪೂರ್ಣತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಪರಂಪಿತ ಪರಮಾತ್ಮ ನಮಗೆ ಕಲಿಸ್ಕೊಡೋದೇ ಇದೆ, ನಾನು ಸರ್ವಶಕ್ತಿಮಾನ್ ಇದೀನಂದ್ರೆ ನನ್ ಮಕ್ಳು ನೀವೇನಿದ್ದೀರಾ, ಸರ್ವಶಕ್ತಿಮಾನ್ ಇದೀರಾ. ಆದ್ರೆ ನಿಮ್ಮಲ್ಲಿರುವಂತ ಶಕ್ತಿಗಳು ಏನಾಗಿದ್ದಾವೆ, ಮಲ್ಕೊಂಡ್ಬಿಟ್ಟಿದ್ದಾವೆ, ಅಂದ್ರೆ ಮರ್ಜ್ ಆಗಿದ್ದಾವೆ. ಅವೆಲ್ಲ ಏನಾಗಿದ್ದಾವೆ, ಇಮರ್ಜ್ ಮಾಡ್ಕೋಬೇಕು. ಅದನ್ನ ಜಾಗೃತ ಮಾಡ್ಲಿಕ್ಕೆ ನಾನ್ ನಿಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕಾಗಿ ಯಾವಾಗ್ಲೂ ಇದೊಂದು ಮಹಾ ಮಂತ್ರದ ತರ ಏನ್ ಮಾಡಿ ನಿಮ್ ಜೊತೆ ಇದನ್ನ ಇಟ್ಕೊಂಡಿರಿ. ಈಗ ಒಂದ್ ವೇಳೆ ನಮಗ್ ಯಾರಿಂದಾದ್ರೂ ಏನಾದ್ರೂ ತಗೋಬೇಕನ್ಸಿದ್ರೆ, ಯಾರಿಂದ ತಗೋಬೇಕು ಹೇಳಿ, ಯಾರು ಯಾವತ್ತೂ ಕೂಡ ಏನಾಗೋದಿಲ್ಲ, ಮುಗಿಯೋದಿಲ್ಲ, ಖಾಲಿ ಆಗೋದಿಲ್ಲ. ಇಂಥವ್ರಿಂದ ಯಾಕೆ ತಗೋಬೇಕು, ಇವತ್ತು ಅವ್ರ ಮೂಡ್ ಚೆನ್ನಾಗಿರುತ್ತೆ, ನಾಳೆ ಅವ್ರ ಮೂಡ್ ಮೇಲೆ ಕೆಳಗೆ ಇರುತ್ತೆ, ಹೆಂಗಿರುತ್ತೆ ಯಾರಿಗ್ ಗೊತ್ತು. ಅಂತವ್ರಿಂದ ಯಾಕೆ ತಗೋಬೇಕು ಹೇಳಿ. ಯಾರಿಂದ ತಗೋಬೇಕಂದ್ರೆ, ಯಾರಿಗೆ ನಿಮಗೆ ಯಾರ ಮೇಲೆ ಬಹಳಷ್ಟು ನಂಬಿಕೆ ಇದೆ, ಇವ್ರು ಡಿಪೆಂಡ್ ಮಾಡ್ಬೋದು ಇವ್ರ ಮೇಲೆ ಅಂತೆ, ಅಂತವ್ರ ಜಗತ್ನಲ್ಲಿ ಯಾರಂದ್ರೆ, ಯಾರು ಪ್ರೀತಿಯ ಸಾಗರ, ಶಾಂತಿಯ ಸಾಗರ, ಸದಾ ಶಕ್ತಿಯ ಭಂಡಾರ ಪರಂಪಿತ ಪರಮಾತ್ಮ ಒಬ್ರೇ ಆಗಿದ್ದಾರೆ. ಅವರಿಂದ ನಾವು ಏನ್ ಬೇಕಲ್ಲ ಅದನ್ನ ತಗೋಬಹುದು. ಈಗ ಸುಸೈಡ್ ಮಾಡ್ಕೊಳಿಕ್ ಇನ್ನೊಂದು ಕಾರಣ ಏನಂದ್ರೆ, ಅಲ್ಲಿ ಲೋನ್ಲೆಸ್ ಫೀಲ್ ಮಾಡ್ತಾರೆ. ಪರಮಾತ್ಮನನ್ನ ನಿಮ್ಮ ಸ್ನೇಹಿತನಾಗಿ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ ಇಲ್ವಾ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾಗುತ್ತೆ, ನಿಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿ ಪರಮಾತ್ಮನನ್ನ ನಿಮ್ಮ ಫ್ರೆಂಡ್ ಅನ್ನಾಗಿ ಮಾಡ್ಕೊಡ್ರಿ. ನೀವ್ ಯಾವ ರೀತಿ ನಿಮ್ ಫ್ರೆಂಡ್ ಜೊತೆ ಮಾತಾಡ್ತೀರಾ, ಆ ರೀತಿ ಪರಮಾತ್ಮನ್ ಜೊತೆ ಮಾತಾಡಿ. ಈಗ ಬಸ್ ನಲ್ಲಿ ಹೋಗ್ಬೇಕಾಗಿರುತ್ತಾ, ಅವಾಗ ನಿಮ್ಮ ಮಗುವನ್ನಾಗಿ ಮಾಡ್ಕೊಳ್ಳಿ, ಪರಮಾತ್ಮನನ್ನ ನಿಮ್ಮ ಜೊತೆಗಾರನನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಬ್ಬಂಟಿ ಅನಿಸ್ತಾ ಇದೆಯಾ, ಪರಮಾತ್ಮನ ಜೊತೆಗಾರನಾಗಿ ಮಾಡ್ಕೊಳ್ಳಿ. ಪರಮಾತ್ಮನಷ್ಟು ಖುಷಿ ನಮಗೆ ಯಾರು ಕೂಡ ಕೊಡುದಿಲ್ಲ. ಒಮ್ಮೆ ನೀವು ಸರ್ವ ಸಂಬಂಧಗಳನ್ನ ಅವ್ರ ಜೊತೆ ಜೋಡಿಸಿ ನೋಡಿ, ಅವಾಗ ಬರುವಂತ ಖುಷಿ ಎಲ್ಲೂ ಕೂಡ ಸಿಗುದಿಲ್ಲ. ಈ ಸಮಯದಲ್ಲಿ ಪರಮಾತ್ಮ ನನಗಾಗಿ ಬಂದಿದ್ದಾರೆ. ಯಾರಾದ್ರೂ ಕೇಳಿದ್ರೆ, ನಿಮ್ಗೇನು ಪರಮಾತ್ಮ ನಿಮ್ಗಾಗಿ ಖಾಲಿ ಕುಂತಿದ್ದಾರೆ ಅಂತ ಕೇಳಿದ್ರೆ ಹೇಳ್ಬಿಡಿ, ಈ ಸಮಯದಲ್ಲಿ ಪರಮಾತ್ಮ ನನಗಾಗಿ ಏನಾಗಿದ್ದಾರೆ, ಖಾಲಿನೇ ಇದ್ದಾರೆ, ನನಗೋಸ್ಕರ ಬಂದಿದ್ದಾರೆ, ನನ್ನ ಜೀವನವನ್ನ ಏನ್ ಮಾಡ್ಲಿಕ್ಕೆ, ಖುಷಿಯಿಂದ ತುಂಬಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಪರಂಪಿತ ಪರಮಾತ್ಮ ನಮ್ಮ ತಂದೆ, ನಮ್ಮ ಆತ್ಮಗಳ ಪಿತಾ ಅಂದ್ರೆ ನಮಗೆ ಯಾವಾಗ್ಲೂ ಕೂಡ ಖುಷಿಯನ್ನ ಕೊಡ್ಲಿಕ್ಕೆ ಏನಿರ್ತಾರೆ, ಸದಾ ಸಿದ್ಧ ಇರ್ತಾರೆ. ಅದಕ್ಕಾಗಿ ಪರಮಾತ್ಮನ ಜೊತೆ ಸರ್ವ ಸಂಬಂಧಗಳ ಅನುಭವವನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ನಿಮಗೆ ಯಾವತ್ತೂ ಕೂಡ ಲೋನ್ಲೆಸ್ ಫೀಲ್ ಬರುವುದಿಲ್ಲ. ಸದಾ ಕಾಲ ನೀವೇನಾಗಿರ್ತೀರಾ, ಖುಷಿಯಿಂದ ಇರ್ತೀರಾ. ಓಂ ಶಾಂತಿ.